ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಾನಸಿಕ ಆರೋಗ್ಯದ ಭೀಷ್ಮ ಪಿತಾಮಹ ಅಂತ ಅನ್ಸ್ಕೊಂಡಂಥ ಡಾಕ್ಟರ್ ಚಂದ್ರಶೇಖರ್ ಅವರು. ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ಶಕ್ತಿಯಾಗಿ ಸಮಾಧಾನ ಅನ್ನುವಂಥ ಇದ್ರ ಮುಖಾಂತರ ಉಚಿತವಾಗಿ ಜನರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಕೌನ್ಸಿಲಿಂಗ್ ಮಾಡುವಂಥ ಪರಿಣಿತಿ ಅಂತ ಪಡೆದಂಥವ್ರು. ಎಲ್ಲರಿಗೂ ಮೇಲಾಗಿ ಅವರು ದಾನಶೂರ ಕರ್ಣನ ಹಾಗೆ ಕೋಟ್ಯಾಂತರ ರೂಪಾಯಿ ಸಮಾಜಕ್ಕೆ ದಾನ ಮಾಡಿದಂಥವ್ರು. ನಿಮ್ಹ್ಯಾನ್ಸ್ನಲ್ಲಿ ಪ್ರಾಧ್ಯಾಪಕರಾಗಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತರಾದ ಮೇಲೂ ಕೂಡ ಅವರು ತಮ್ಮ ಪ್ರವೃತ್ತಿಯಾದಂಥ ಬರವಣಿಗೆಯನ್ನು ಮುಂದುವರಿಸಿದ್ದಾರೆ. ನೂರಾರು ಪುಸ್ತಕಗಳನ್ನು ಬರೆದು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಉತ್ಕೃಷ್ಟವಾದಂಥ ಕೆಲಸವನ್ನ ಮಾಡಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ವಿಚಾರ, ಆಚಾರ ಮತ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಅದನ್ನ ಜನಸಾಮಾನ್ಯರಿಗೆ ಅವರ ಬದುಕು ಬಂಗಾರ ಆಗಲಿಕ್ಕೆ ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರೇ. ನಮಸ್ಕಾರ. ಇವತ್ತು ಜನ ನೆಮ್ಮದಿಯನ್ನ ಕಳ್ಕೊಂಡಿದ್ದಾರೆ, ಹಣ ಗಳಿಸ್ತಾ ಇದ್ದಾರೆ ಆದ್ರೆ ನೆಮ್ಮದಿ ಇಲ್ಲ, ಮನೆ ಕಟ್ಕೊಂಡಿದ್ದಾರೆ ಆದ್ರೆ ಮನೆ ಮುರಿದು ಹೋಗ್ಬಿಟ್ಟಿದೆ, ಮನಸ್ಸು ಸರಿಯಾಗಿಲ್ಲ. ದಯವಿಟ್ಟು ಹೇಗೆ ನೆಮ್ಮದಿಯನ್ನ ಪಡಿಬೇಕು, ಹೇಗೆ ಶಾಂತರಾಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ಮನೆಯವಾಂ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಈ ಮಾತಿನಲ್ಲಿ ಮನುಷ್ಯರಿಗೆ ಮನಸ್ಸಿದೆ, ಪ್ರಾಣಿಗಳಿಗೂ ಇದೆ. ಅದು ಬಹಳ ಚಿಕ್ಕ ಮನಸ್ಸು. ಮನುಷ್ಯನ ಮನಸ್ಸು ಸಾಗರದಷ್ಟೇ ವಿಶಾಲ, ಆಕಾಶದಷ್ಟೇ ವಿಶಾಲ. ಈ ಮನಸ್ಸು ಚೆನ್ನಾಗಿತ್ತು ಅಂತಂದರೆ ಅದರಿಂದ ನಮಗೆ ಬಂಧನ, ಬಾಂಧವ್ಯ. ಮನಸ್ಸು ನಮ್ಮ ಮುಕ್ತಿಗೂ ಕಾರಣ ಆಗುತ್ತೆ, ಸುಖಕ್ಕೂ ಕಾರಣ ಆಗುತ್ತೆ, ದುಃಖಕ್ಕೂ ಕಾರಣ ಆಗುತ್ತೆ. ಮೇಡಮ್ ಹೇಳಿದಾಗೆ ಇವತ್ತು ನಮಗೆ ಹಣ ಇದೆ, ಅಧಿಕಾರ ಇದೆ, ಅಂತಸ್ತಿದೆ, ಎಲ್ಲ ಇದೆ, ಆದರೆ ಮಾನಸಿಕ ನೆಮ್ಮದಿ ಇಲ್ಲ, ಸಮಾಧಾನ ಅಂತೂ ಇಲ್ಲವೇ ಇಲ್ಲ. ಯಾವಾಗಲೂ ಕೋಪ, ಯಾವಾಗಲೂ ದುಃಖ, ಯಾವಾಗಲೂ ಬೇಸರ, ಯಾವಾಗಲೂ ಹತಾಶೆ, ಯಾವಾಗಲೂ ನಿರಾಶೆ. ಇದು ಯಾವುದರಲ್ಲಿ ಪರಿಣಾಮ ಬೀರ್ತಾ ಇದೆ? 80% ಕಾಯಿಲೆಗಳಿಗೆ ಕಾರಣ ಮನಸ್ಸೇ. ಹೌದು. ಸಕ್ಕರೆ ಕಾಯಿಲೆ ಇರಲಿ, ಬಿ ಪಿ ಕಾಯಿಲೆ ಇರಲಿ, ಥೈರಾಯ್ಡ್ ಇರಲಿ, ಕ್ಯಾನ್ಸರ್ ಇರಲಿ, ಯಾವುದೇ ಕಾಯಿಲೆ ತೆಗೆದುಕೊಳ್ಳಿ, ದೇರ್ ಆಲ್ ಸೈಕೋಸೊಮ್ಯಾಟಿಕ್, ಮನೋದೈಹಿಕ ಕಾಯಿಲೆಗಳು. ಈ ಕಾಯಿಲೆಗಳ ಹಿಂದೆ ನಿಮ್ಮ ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡಲ್ಲ, ನಿಮಗೆ ಒತ್ತಡ ಇದೆ. ನಿಮ್ಮ ಹಾರ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗ 30% ಸಾವುಗಳು ಆಗೋದಕ್ಕೆ ಹಾರ್ಟ್ ಅಟ್ಯಾಕ್ ಕಾರಣ. ಅದಕ್ಕೆ ಮಾನಸಿಕ ಚಿಂತೆ, ಮಾನಸಿಕ ವ್ಯಥೆನೇ ಕಾರಣ ಆಗುತ್ತೆ. ಸೊ ಅದರಿಂದ ಈ ದಿವಸ ಮನಸ್ಸಿನ ಆರೋಗ್ಯದ ಬಗ್ಗೆ, ಮನಸ್ಸನ್ನು ಯಾವ ರೀತಿ ನೆಮ್ಮದಿಯಾಗಿ ಇಟ್ಕೊಳ್ಬೋದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ತೇನೆ, ಏಕೆಂದರೆ ಸಮಯ ಬಹಳ ಕಡಿಮೆ ಇದೆ. ಮೊದಲನೇದಾಗಿ, ಹಸಿವಾದಾಗ ಊಟ ಸಿಗಲಿಲ್ಲ, ಆಯಾಸ ಆದಾಗ ನಿದ್ದೆ ಮಾಡಲಿಲ್ಲ ಅಂತಂದರೆ ಮನಸ್ಸು ಕೆಟ್ಟೋಗುತ್ತೆ. ಸೊ ಹಾಗಾಗಿ ದಯಮಾಡಿ ಆಹಾರವನ್ನು, ಇದೊಂದು ಪವಿತ್ರ ಕೆಲಸ ರೀ, ಆಹಾರನ ಬರೀ ಖುಷಿಗೋಸ್ಕರ ತಿನ್ನಬೇಡಿ. ಆಹಾರವನ್ನು ದೇಹದ ಪೋಷಣೆಗೆ ಬೇಕಾದಂಥ ವಸ್ತು ಅಂತ ಹೇಳಿ ಪವಿತ್ರ ದೃಷ್ಟಿಯಿಂದ ಶುದ್ಧ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡಿ. ಹಾಗೆ ನಿದ್ರೆ ಅಂತಕ್ಕಂಥದ್ದು ಮೈ ಮನಸ್ಸು ವಿರಮಿಸೋದಕ್ಕೆ ನಿದ್ರೆ ಬಹಳ ಮುಖ್ಯ ರೀ. ಇವತ್ತು IPL ಮ್ಯಾಚ್ ಬಂತು, 2 ಗಂಟೆ ತನಕ ನೋಡ್ತೇವೆ. ಅಥವಾ ಸಿನಿಮಾ ಬಂತು, ಶಾರುಖ್ ಖಾನ್ ಸಿನಿಮಾನೋ, ರಾಜ್ಕುಮಾರ್ ಸಿನಿಮಾನೋ, ಇಡೀ ರಾತ್ರಿ ನೋಡ್ತಾ ಕೂತಿರ್ತೇವೆ. ಗ್ಯಾಜೆಟ್ ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ರಾತ್ರಿ ಆದರೆ 2 ಗಂಟೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ನಿದ್ರೆ 6 ಗಂಟೆ 7 ಗಂಟೆ ಸರಿಯಾಗಿ ಮಾಡಿದ್ರೆ ಮಾತ್ರ ಮೈ ಮನಸ್ಸು ಆರೋಗ್ಯವಾಗಿರುತ್ತೆ. ಹಾಗೆ ಹಣಕಾಸು, ಹಣ ಬೇಕ್ರಿ, ಹಣ ಇಲ್ಲದಿದ್ದವನು ಹೆಣಕ್ಕೆ ಸಮ ಅಂತ ಒಂದು ಗಾದೆ ಇದೆ. ಹಣ ಇರೋನೇ ಹೆಣ್ಣು, ನೀವು ನಿಮ್ಮನ್ನ ಯಾರು ಮುಸ್ ನೋಡೋದಿಲ್ಲ. ಆದರೆ ಹಣ ಜಾಸ್ತಿ ಆಯಿತು ಅಂತಂದರೆ ಅದು ವಿಷವಾಗುತ್ತೆ. ಹಾಗಾಗಿ ಸಂಪತ್ತು, ಶ್ರೀಮಂತಿಕೆ ಅಂತಕ್ಕಂಥದ್ದು ಭಾಗ್ಯ ಅಲ್ರಿ, ದೌರ್ಭಾಗ್ಯ. ಹೌದು. ಅದರಿಂದ ನಮ್ಮ ಇನ್ನೂರಲ್ಲೇ ಆದಷ್ಟು ಸರಳವಾಗಿ ಜೀವನ ಮಾಡಿ, ಹಣದ ಹಿಂದೆ ಬೀಳಬೇಡಿ,
ಭೋಗಭಾಗ್ಯಗಳ ಹಿಂದೆ ಬೀಳ್ಬೇಡಿ ಎಲ್ಲ ಮಾತನ್ನು ಹೇಳಿದ್ದಾರೆ. ಬುದ್ಧರಿಂದ ಹಿಡಿದು ಮಹಾವೀರರಿಂದ ಹಿಡಿದು ಕೃಷ್ಣನಿಂದ ಹಿಡಿದು ಎಲ್ಲ ಮಹಾಮಹಿಮರು ಹೇಳಿರ್ತಕ್ಕಂಥದ್ದು ಸರಳವಾಗಿ ಜೀವಿಸಿ ಭೋಗಭಾಗ್ಯಗಳ ಹಿಂದೆ ಬೀಳಬೇಡಿ. ಹಾಗಾಗಿ ದಯವಿಟ್ಟು ಎಷ್ಟು ಬೇಕೋ ಅಷ್ಟು ಹಣ ಸಂಪಾದನೆ ಮಾಡಿ ಮತ್ತೆ ಹಣದ ಹಿಂದೆ ಹೋಗೋದು ಬೇಡ. ಹಾಗೆ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳಿ. ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ. ಇವತ್ತು ಅನೇಕ ಮನೆಗಳಲ್ಲಿ ಮನೆಯೊಳಗಿನ ಸಂಬಂಧ ಗಂಡನ ಕಂಡ್ರೆ ಹೆಂಡತಿಗಾಗೋದಿಲ್ಲ, ಹೆಂಡತಿನ ಕಂಡ್ರೆ ಗಂಡನಿಗಾಗೋದಿಲ್ಲ, ಅಪ್ಪ ಹೌದು. ಅಮ್ಮ ಕಂಡ್ರೆ ಮಕ್ಕಳು ಹೇಟ್ ದೆಮ್, ದ್ವೇಷ ಮಾಡ್ತೇವೆ, ಸರಿಯಾದ ಅಪ್ಪ ಅಮ್ಮಲ್ಲ ಸರ್. ಹಾಗೆ ಮಕ್ಕಳನ್ನ ಮಾತು ಕೇಳಲ್ಲ ಸರ್, ಯಾಕೆ ಸರ್ ಹುಟ್ಟಿದ್ವಿ ಮಕ್ಕಳು ನಮಗೆ ಅಂತ. ಹಾಗೆ ಹೌದು. ಟೀಚರ್ಸ್ ಸ್ಟೂಡೆಂಟ್ಸ್, ಅಯ್ಯೋ ಬಹಳ ಕಷ್ಟ ಸರ್ ಈಗ ಸ್ಟೂಡೆಂಟ್ಸ್ನ ಹ್ಯಾಂಡಲ್ ಮಾಡೋದು. ಹೌದು. ಮಕ್ಕಳು ಸಾಕು ಪೊಲೀಸ್ ಫೋನ್ ಮಾಡ್ತಾರೆ, ಟೀಚರ್ ಬೈದರು, ಟೀಚರ್ ಹೊಡೆದ್ರು, ಇವರು ಅರೆಸ್ಟ್ ಮಾಡಿ ಅಂತ. ಹಾಗಾಗಿ ಕೊಲೀಗ್ಸು, ಸಹಪಾಠಿಗಳು, ಸಹೋದ್ಯೋಗಿಗಳು, ಸೀನಿಯರ್ಸು, ಜೂನಿಯರ್ಸ್ ಜೊತೆ ಸಂಬಂಧಗಳನ್ನು ದಯಮಾಡಿ ಉಳಿಸಿಕೊಳ್ಳಿ. ಯಾರನ್ನು ಬೈಯಕ್ಕೆ ಹೋಗ್ಬೇಡ್ರಿ, ಯಾರಿಗೂ ಬುದ್ಧಿವಾದ ಹೇಳ್ಕೋಬೇಡ್ರಿ. ಇವತ್ತು ಬುದ್ಧಿವಾದ ಹೇಳಿದ್ರೆ ಯಾರು ಕೇಳಲ್ಲ. ಹಾಗಾಗಿ ನಂತರ ಅವರಿಗೆ ಒಳ್ಳೆಯ ಮಾತು, ಸವಿ ಮಾತು, ನೋಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನೋಡಿದರೆ ಮುತ್ತಿನ ಮಾಣಿಕ್ಯದಂತಿರಬೇಕು, ನೋಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಹೌದೌದು ಅಂತ ಎನ್ಬೇಕು. ಹೇಳಿದ್ದಾರೆ. ಹೌದು. ಮಾತೆ ಮೃತ್ಯು, ಮಾತೆ ಆ, ಮೃತ್ಯು. ಅಮೃತ. ಸೊ ಹಾಗಾಗಿ ಸವಿನುಡಿಗಳು, ಸಾಂತ್ವನದ ಮಾತುಗಳು, ಒಳ್ಳೆಯ ಮಾತುಗಳು ನಮಗೆ ಸ್ನೇಹಿತನ ತಂದುಕೊಡುತ್ತವೆ. ಕೆಟ್ಟ ಮಾತುಗಳು ಹಾಗೆ ಕರ್ಕಶವಾದ ಮಾತುಗಳು ನಮಗೆ ಶತ್ರುಗಳನ್ನು ತಂದುಕೊಡುತ್ತೆ. ಯಾವುದಕ್ಕೂ ಫೈಟಿಂಗ್ ಮಾಡಕ್ಕೆ ಹೋಗಬೇಡಿ. ಹಾಗೆ ಕೀಳರಿಮೆ, ನಮ್ಮ ಬಗ್ಗೆ ನೆಗೆಟಿವ್ ಆಲೋಚನೆಗಳು, ಒಂಟಿತನ. ಇವತ್ತು ಎಲ್ಲ ಒಂಟಿಯಾಗಿದ್ದವರಿ. ಬೆಂಗಳೂರಿನ ಜನಸಂಖ್ಯೆ 1.25 ಕೋಟಿ. ನನಗೆ ಯಾರೂ ಇಲ್ಲ ಅಂತ ಅನಿಸುತ್ತೆ. ಯಾರೂ ಬರಲ್ಲ ಸರ್, ಯಾರೂ ಮಾತಾಡಲ್ಲ ಸರ್, ಕಷ್ಟ ಬಂದಾಗ ಫೋನ್ ಮಾಡೋದು ಕೂಡ ಎತ್ತಲ್ಲ ಸರ್. ಸೊ ಒಂಟಿತನ ಇವತ್ತು ಪ್ಯಾಂಡಮಿಕ್ ಆಗಿಬಿಟ್ಟಿದೆ. ಕೋವಿಡ್ ಹೇಗೆ ಪ್ಯಾಂಡಮಿಕ್ ಆಯಿತು, ಪ್ರಪಂಚದಲ್ಲಿ ಒಂಟಿತನ ಪ್ಯಾಂಡಮಿಕ್ ಆಗಿದೆ. ಮುಖ್ಯವಾಗಿ ವಯಸ್ಸಾದವ್ರ ಬಹಳ ಒಂಟಿತನ. ಯಾರು ಮಾತಾಡ್ಸಲ್ಲ ರೀ, ಮಗ ಮಾತಾಡ್ಸಲ್ಲ, ಸೊಸೆ ಮಾತಾಡ್ಸೋದಿಲ್ಲ, ಮೊಮ್ಮಕ್ಕಳು ನಮ್ಮ ಜೊತೆ ಸೇರೋದಿಲ್ಲ. ಹಾಗೆ ಜ್ಞಾನ ತಿಳುವಳಿಕೆ ಎಲ್ಲ ಔಟ್ಡೇಟ್ ಆಗಿಬಿಡ್ತವೆ. ನೀವು ಆಯಾ ಟೆಕ್ನಾಲಜಿ ಬರ್ತಿದ್ದಾಗೇ ನಾವು ಕಳೆದೇ ಹೋಯ್ತು ಅಂತಂದರೆ ವಿ ಗೆಟ್ ಔಟ್ಡೇಟೆಡ್. ದಯವಿಟ್ಟು ಜ್ಞಾನವನ್ನು, ಹಾಗೆ ಸಾಮಾನ್ಯ ಜ್ಞಾನ ಬಹಳ ಇಲ್ಲವೇ ಇಲ್ಲ ರೀ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಬರೀ ಟೆಕ್ಸ್ಟ್ ಬುಕ್ ಓದ್ತಾರೆ, ಬರೀತಾರೆ, 90 ತೆಗಿತಾರೆ, ಆದರೆ ಸಾಮಾನ್ಯ ಜ್ಞಾನ ಝೀರೋ, ದೊಡ್ಡ ಇಲ್ಲ. ಝೀರೋ, ದೊಡ್ಡ ಝೀರೋ. ಬದುಕು ಹೇಗೆ, ಜೀವನ ಸವಾಲುಗಳೇನು ಏನೂ ಗೊತ್ತಿಲ್ಲ. ಹಾಗಾಗಿ ಅನೇಕ ಹರಿಹರಿಯದ ಹುಡುಗ ಹುಡುಗಿಯರು, ಡಿಗ್ರಿವಂತರು ಇವತ್ತು ದೌರ್ಭಾಗ್ಯವಂತರಾಗ್ತಿದ್ದಾರೆ, ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಹಾಗೆ ಆಲ್ಕೋಹಾಲು, ಸ್ಮೋಕಿಂಗು, ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಯಾಕಂದರೆ ಆ ಕ್ಷಣಕ್ಕೆ ಖುಷಿ ಕೊಡುತ್ತೆ. ಬಿಡಿ ಸಾರ್, ಯಾವತ್ತೂ ಸಾಯಬೇಕು, ಇವತ್ತೇ ಸಾಯಲ್ಲ ಬಿಡಿ ಸಾರ್ ಅಂತ. ಹಾಗೆ ಈ 4: ಕೋಪ, ದುಃಖ, ಭಯ, ತಪ್ಪಿತಸ್ಥ ಭಾವನೆ. ಸರ್, 1 ಗಂಟೆ ಮೊದಲು ನೀವು ತಂದಿದ್ದರೆ ನಿಮ್ಮ ತಂದೆಯನ್ನು ಉಳಿಸ್ಕೊಳ್ತಾ ಇದ್ವಿ, ಲೇಟಾಗಿ ಬಂದಿದ್ರಿ, ಏನೇ ಮಾಡ್ತಿದ್ರಿ ಅಂತ ಡಾಕ್ಟ್ರೇ ಅಂತಂದರೆ ಆ ವ್ಯಕ್ತಿಗೆ, ಸರ್ ನಾನೇ ನಮ್ಮ ತಂದೆ ಕೊಂದುಬಿಟ್ಟೆ ಸರ್, ಬಹಳ ದುಃಖ ಆಗುತ್ತೆ. ನಮ್ಮ ತಂದೆ ಸತ್ತು 10 ವರ್ಷ ಆಯಿತು, ಈಗಲೂ ಡಾಕ್ಟ್ರೇಟ್ ಮಾತು, 1 ಗಂಟೆ ನೀವು ಮೊದಲು ಬಂದಿದ್ದರೆ, ಈಗ ಹಾರ್ಟ್ ಅಟ್ಯಾಕ್ ಗೋಲ್ಡನ್ ಅವರ್ ಅಂತೇವೆ, ಸ್ಟ್ರೋಕ್ನಲ್ಲಿ ಗೋಲ್ಡನ್ ಅವರ್ ಅಂತೇವೆ. 1 ಗಂಟೆ ಒಳಗಾಗಿ ಟ್ರೀಟ್ಮೆಂಟ್ ಶುರುವಾಯಿತು ಅಂತಂದರೆ ಹಾರ್ಟ್ ಅಟ್ಯಾಕಿಂದ ಸಾಯೋದಿಲ್ಲ, ಸ್ಟ್ರೋಕಿಂದ ಪ್ಯಾರಲಿಸ್ ಆಗೋದಿಲ್ಲ. ಹಾಗಾಗಿ ಅನೇಕರಿಗೆ ನಾವು ಮೋಸ ಮಾಡ್ತೇವೆ. ಯಾವುದೋ ಪ್ರಲೋಭನೆ ಒಳಗಾಗಿ ನಿನ್ನೇ ಮದುವೆ ಆಗ್ತೇನೆ, ನೀನೇ ನನ್ನ ಗಂಡ ಅಂತ ಹೇಳಿದ ಹುಡುಗಿ ಇನ್ನೊಬ್ಬನ ಗಂಡ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆ ಹುಡುಗ, ಆ ಹುಡುಗಿಗೆ ಜೀವನ ಪರ್ಯಂತ ತಪ್ಪಿತಸ್ಥ ಭಾವನೆ, ನನ್ನಿಂದಾಗಿ ಆತ ಸತ್ತ ಅಂತ. ಹಾಗಾಗಿ ದಯಮಾಡಿ ಕೋಪ ಬಹಳ ಅಪಾಯಕಾರಿ ರೀ. ಕೋಪ ಬಂದಾಗ ಮನುಷ್ಯ ರಾಕ್ಷಸ ಆಗ್ತಾನೆ. ಸೊ ಕೋಪ ಬಂದಾಗ 1/2 ನಿಮಿಷ ಮೌನ ಮಾಡಿ, ಕೋಪ ಯಾರು ಬರ್ಸ್ತಿದ್ದಾರೆ, ಯಾಕೆ ಬರ್ಸ್ತಿದ್ದಾರೆ, ಕೋಪನ ಹೇಗೆ ಪ್ರಕಟ ಮಾಡಬೇಕು. ಇಲ್ಲ ಕೋಪ ನನ್ನನ್ನು ಸುಟ್ಟು ಹಾಕುತ್ತೆ, ಇಡೀ ಪ್ರಪಂಚನ ಸುಟ್ಟು ಹಾಕುತ್ತೆ. ಹಾಗೆ ಭಯ. ಇವತ್ತು ಅನಿಶೆ, ಇವತ್ತು ನಾನಿದ್ದೇನೆ ನಾಳೆ ಇರ್ತೇನೆ ಗೊತ್ತಿಲ್ಲ ರೀ. ಕಾರು ಓಡಿಸ್ತಾ ಇದ್ದೀನಿ, ಆಕ್ಸಿಡೆಂಟ್ ಆಗುತ್ತಾ ಗೊತ್ತಿಲ್ಲ ರೀ. ಸೊ ಅದು ಕಾಯಿಲೆ, ಯಾವ ಕಾಯಿಲೆ ನಾಳೆ ಬರ್ತದೋ ಗೊತ್ತಿಲ್ಲ ರೀ. ಸೊ ಹಾಗಾಗಿ ಅನೇಕ ಜನ ಭಯದಿಂದನೇ ಬದುಕ್ತಿದ್ದಾರೆ. ಅಭದ್ರತೆ ಮತ್ತು ಸುರಕ್ಷತೆ ಇಲ್ಲ. ಅಲ್ಲಿ ಹೌದು. ಪಹಲ್ಗಾಮ್ನಲ್ಲಿ 27 ಜನ ಸತ್ರು ಪಾಪ. ಟೂರ್ ಹೋಗೋಣ, ಕಾಶ್ಮೀರ ಹೋಗೋಣ ಅಂತ ಹೋದರು, ಹೆಣ್ಣುವಾಗಿ ಬಂದರು.
ಸೊ ಹಾಗಾಗಿ ದುರಂತ. ಆಧುನಿಕ ಪ್ರಪಂಚ ಯಾರು ಸುರಕ್ಷಿತ ಯಾರು ಸುರಕ್ಷಿತ ಅಲ್ಲ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಆದಷ್ಟು ನಮ್ಮ ಸುರಕ್ಷತೆಗೆ ಆದ್ಯತೆ ಕೊಟ್ಟು ಜನರ ಜೊತೆ ಇರೋದನ್ನ ಒಂಟಿಯಾಗಿರೋದು ಬೇಡ. ಹಾಗೆ ಎಲ್ಲರೂ ಕೂಡ ಜೊತೆ ಹೋಗ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಭಯವನ್ನ ತಪ್ಪಿಸುತ್ತೆ. ಹಾಗೆ ಈ ಮನಸ್ಸು ಪ್ರಕ್ಷುಬ್ಧ ಆಯಿತು ಅಂತಂದ್ರೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ನಮ್ಮ ದೇಹದ 50 ಹಾರ್ಮೋನುಗಳೆಲ್ಲ ಏರ್ಪೇರಾಗತ್ತೆ ರೀ. ಪಿಟ್ಯೂಟರಿ ಹಾರ್ಮೋನಿಂದ ಹಿಡಿದು ಇನ್ಸುಲಿನ್ ತನಕ, ಅಥವಾ ಟೆಸ್ಟೋಸ್ಟಿನ ಹಿಡಿದು ಇನ್ಸುಲಿನ್ ತನಕ ಎಲ್ಲ ಹಾರ್ಮೋನುಗಳು ವ್ಯತ್ಯಾಸ ಆಗ್ಬಿಡುತ್ತೆ. ಹಾಗಾಗಿ ಹಾರ್ಮೋನ್ ವ್ಯತ್ಯಾಸದಿಂದ ಅನೇಕ ಕಾಯಿಲೆಗಳು ಬರ್ತವೆ. ಹಾಗೆ ನಮ್ಮ ದೇಹದ ಆರೋಗ್ಯ ಕೆಡುತ್ತೆ. ಸೊ ಆ ದೃಷ್ಟಿಯಿಂದ ಮನಸ್ಸು ದೃಢವಾಗಿದ್ದರೆ ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗುತ್ತೆ. ನಮ್ಮ ದೇಹ ಚೆನ್ನಾಗಿ ಕೆಲಸ, ಪ್ರತಿಯೊಂದು ಅಂಗ ಚೆನ್ನಾಗಿ ಕೆಲಸ ಮಾಡುತ್ತೆ ರೀ. ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಶ್ವಾಸಕೋಶ ಚೆನ್ನಾಗಿ ಕೆಲಸ ಮಾಡುತ್ತೆ, ಪ್ಯಾಂಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಅರಿಶಿಣ ಸರಿಯಾಗಿ ಕೆಲಸ ಮಾಡುತ್ತೆ. ಇಲ್ಲ ನೀವು ನೋಡಿ, ಇವತ್ತು 10-15% ದಂಪತಿಗಳು ರೋಡ ಚೆನ್ನಾಗಿದ್ದಾರೆ, ಮಕ್ಕಳಿಲ್ಲ ಸರ್, ಮಕ್ಕಳಾಗಲಿಲ್ಲ. ಬನ್ನಿ ಟೆಸ್ಟ್ ಟ್ಯೂಬ್ ಮಾಡ್ಕೊಡ್ತೀವಿ, 3 ಲಕ್ಷ ಕೊಡಿ ಅಂತ ಡಾಕ್ಟರ್ ಕರೀತಿದ್ದಾರೆ ಈಗ. ಯಾಕೆಂತಂದರೆ ಅವರ ಹಾರ್ಮೋನುಗಳ ಏರುಪೇರು. ಪಿ ಸಿ ಓ ಡಿ, ಹದಿವಯಸ್ಸಿನ ಹುಡುಗಿಯರಿಗೆ ಪಿ ಸಿ ಓ ಡಿ. ಸರ್ ದಪ್ಪ ಆಗ್ತಾಳೆ, ಮೆನ್ಸಸ್ ಆಗ್ತಾ ಇಲ್ಲ, ಮುಖ ಗರ್ಸಾಗಿದೆ, ಮುಖದಲ್ಲಿ ಗಡ್ಡ ಮೀಸೆ ಬರ್ತಿದೆ. ಸೊ ಹಾರ್ಮೋನುಗಳ ಸಲ್ಲಿಸುವಿಕೆ ಸರಿಯಾಗಿರಬೇಕು ಅಂದರೆ ಮನಸ್ಸು ದೃಢವಾಗಿರಬೇಕು. ಹಾಗೆ 30% ಸಾವುಗಳಿಗೆ ಹಾರ್ಟ್ ಅಟ್ಯಾಕ್ ಕಾರಣ ಆಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ಈಗ 30% ಹಾರ್ಟ್ ಅಟ್ಯಾಕ್ಸ್ ಈಗ ಬಿಲೋ ದಿ ಏಜ್ ಆಫ್ 25, 25 ವರ್ಷ ಕೆಳಪಟ್ಟರಲ್ಲೇ ಆಗ್ತಾ ಇದೆ. ವಿಜಯಲಕ್ಷ್ಮಿ ಅವರು ಹೌದು. ನಿತ್ಯ ಎಲ್ಲ ಕಡೆ ಹೇಳ್ತಾರೆ, ಡಾಕ್ಟರ್ ಮಂಜುನಾಥ್ ಎಲ್ಲ ಕಡೆ ಹೇಳ್ತಾರೆ, ಸಡನ್ನಾಗಿ ಇದ್ದಕ್ಕಿದ್ದಾಗಿ ಕುಸಿದು ಬೀಳ್ತಾರೆ, ಸಾಯ್ತಾರೆ. ಪಾಠ ಮಾಡ್ತಿದ್ದಾರೆ, ಸಾಯ್ತಾರೆ. ಮದುವೆ ಮನೆಯಲ್ಲಿ ಗಂಡು ಹೆಣ್ಣು ಕುಸಿದು ಬೀಳ್ತಾರೆ. ಏನಾಯ್ತು ಅಂತ ಗೊತ್ತಾಗೋ ಸಲುವಾಗಿ ಪ್ರಾಣ ಪಕ್ಷಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಹೃದಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಓಡಾಡಿ, ಖುಷಿಯಾಗಿರಿ, ಪ್ರೀತಿಯಿಂದಿರಿ, ಹೃದಯ ಗಟ್ಟಿಯಾಗತ್ತೆ ರೀ. ಹಾಗೆ ನಮ್ಮ ಶ್ವಾಸಕೋಶ, ಕೋವಿಡ್ ಎಲ್ಲನೂ ಮುಟ್ಟು ಹೋಗಿದೆ. ಸೊ ಪ್ರಾಣಾಯಾಮ ಮಾಡಿ, ಉಸಿರಾಡಿ, ಗಿಡ ಮರ ಇರೋ ಕಡೆ ಓಡಾಡಿ, ನಿಮ್ಮ ಲಂಗ್ಸ್ ಚೆನ್ನಾಗಿರುತ್ತೆ. ಹಾಗೆ ಈ ಹೊಟ್ಟೆಗೆ ಏನು ತುಂಬ್ತೀರಿ? ಅಮೃತ ತುಂಬ್ತೀರಾ, ವಿಷ ತುಂಬ್ತೀರಾ, ಕಸ ತುಂಬ್ತೀರಾ? ಇವತ್ತೆಲ್ಲ ಕಸ ತುಂಬ್ತಾ ಇದ್ದೇವೆ. ಕಸ, ಹೌದು. ಕೆಮಿಕಲ್ ಮಿಶ್ರಿತ ಪಿಜ್ಜಾಗಳು ಅಥವಾ ಐಸ್ ಕ್ರೀಮ್ಗಳು, ಕೇಕ್ಗಳು, ಇವೇ ತುಂಬ್ತಾ ಇದ್ದೇವೆ. ಹಣ್ಣು ಹಂಪಲು ಹಾಕೋದೇ ಇಲ್ಲ, ಮಕ್ಕಳು ಹೌದು. ತಿನ್ನೋದೇ ಇಲ್ಲ, ತರಕಾರಿ ಬೇಡವೇ ಬೇಡ. ಸೊ ಹಾಗಾಗಿ ಹೊರಗಡೆ ತಿನ್ನೋ ಚಟ. ಇವತ್ತು ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ಕಿಚನನ್ನು ಮುಚ್ಚಿಬಿಟ್ಟಿದ್ದಾರೆ. ಕಿಚನ್ಲೆಸ್ ಅಪಾರ್ಟ್ಮೆಂಟ್, ಅಡಿಗೆ ಮನೆ ಇಲ್ಲದ ಮನೆಗಳು ಬಂದಿವೆ. ಸರಿ, ಯಾಕೆ ಸರ್, ಹೌದು. ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ, 3 ನಿಮಿಷ ತಂದು ಕೊಡ್ತಾರೆ, 3 ನಿಮಿಷ ತಂದು ಕೊಡ್ತಾರೆ. ದಯವಿಟ್ಟು ಹೊರಗಿನ ಊಟ ತಿಂಡಿಗಳನ್ನು ದಯವಿಟ್ಟು ನಿಲ್ಲಿಸಿ. ಅವೆಲ್ಲ ಕಸ, ವಿಷ. ಹಾಗಾಗಿ ಮನೆಯಲ್ಲಿ ತಾಯಿ ಅಥವಾ ಹೆಂಡತಿ ಪ್ರೀತಿಯಿಂದ ಮಾಡಿದ ಅಡಿಗೆಯನ್ನು ಊಟ ಮಾಡೋಣ, ಅದು ಅಮೃತ. ಹಾಗೆ ಜಾಯಿಂಟ್ ಪೇನ್ಸ್, ಕೀಲುಗಳು ಓಡಾಡಬೇಕ್ರಿ. ಕೂತೇ ಇತ್ತು ಅಂತಾರೆ, ನಿಂತೇ ಇತ್ತು ಅಂತಂದರೆ ಕೀಲುಗಳೆಲ್ಲ ಬೇಯಿಸೋದು ಹೋಗುತ್ತೆ. ಮತ್ತು 4 ಲಕ್ಷ ಕೊಡಬೇಕು ಆರ್ಟಿಫಿಷಿಯಲ್ ನೀ ಜಾಯಿಂಟ್ ಹಾಕೊಳ್ಳೋಕ್ಕೆ. ಹಾಗೆ ತಲೆನೋವು ಬರುತ್ತೆ ರೀ, ತಲೆ ಇದ್ದವರಿಗೆಲ್ಲ ತಲೆನೋವು ಬರುತ್ತೆ. ನನಗೆ ತಲೆನೋವೇ ಬಂದಿಲ್ಲ ಇಲ್ಲಿವರೆಗೂ. ಹಾಗೆ ತಲೆ ಇಲ್ಲ, ತಲೆ ತಲೆ ಇಲ್ಲ, ಇಲ್ಲ. ನಿಮಗೆ ಚಿಂತೆ ಇಲ್ಲ. 90% ತಲೆನೋವು ಕಾರಣ ಏನು? ಟೆನ್ಷನ್. ಟೆನ್ಷನ್ ಹೆಡೇಕ್, ಎಸಿಡ್ ಪೀರಿಯಡ್, ಟೆನ್ಷನ್ ಹೆಡೇಕ್, ಆಯಿತು ಮೈಗ್ರೇನ್. ಇವೆರಡು, ಮೈಗ್ರೇನು ಮತ್ತು ಟೆನ್ಷನ್ ಹೆಡೇಕು. ಮನಸ್ಸು ಶಾಂತವಾಗಿದ್ದರೆ ತಲೆನೋವು ಬರಲ್ಲ. ಮನಸ್ಸು ಶಾಂತವಾಗಿಲ್ಲ, ಪ್ರಕ್ಷುಬ್ಧವಾಗಿದೆ, ಕೋಪ, ತಾಪ, ಹತಾಶೆ, ನಿರಾಶೆ, ಹೆಂಡತಿ ಕಂಡ್ರೆ ಕತ್ತರಿಸಾಕ್ಬಿಡೋ ಅನ್ನೋಷ್ಟು ಕೋಪ, ತಲೆನೋವು ಮತ್ತೆ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ತಲೆ ಚೆನ್ನಾಗಿರಬೇಕು ಅಂತಂದರೆ, ತಲೆನೋವು ಬೇಡ ಅಂತಂದರೆ, ಇಲ್ಲ ಅಂತಂದರೆ ಪೆಪರ್ಮೆಂಟ್ ತಿಂತಾಗಿ ಡೋಲೋ 650 ತಿಂತಾರೆ ಜನ. ಕೋಟಿ ಕೋಟಿ ಮಾತುಗಳು ದಿನ ಕನ್ಸ್ಯೂಮ್ ಆಗ್ತಿದೆ ಇಂಡಿಯಾದಲ್ಲಿ, ಇಂಡಿಯಾ ಪ್ರಪಂಚದಲ್ಲಿ. ಡೋಲೋ 650, ಆ ಕಂಪನಿ ಮಿಂಟಿಂಗ್ ಮನಿ ನಮ್ಮ ತಲೆ ನೋವಿಗೆ. ಹಾಗೆ ನಿಮ್ಮ ರೋಗ ನಿರೋಧಕ ಶಕ್ತಿ, ನಿಮ್ಮ ಬಿಳಿ ರಕ್ತ ಕಣಗಳು, ನಿಮ್ಮ ಮ್ಯಾಕ್ರೋಫೇಜಸ್ಸು, ಹಾಗೆ ಇಮ್ಯುನೋಗ್ಲಾಬ್ಲಿನ್ಸು ಸರಿಯಾಗಿರಬೇಕು ಅಂತಂದರೆ ಮನಸ್ಸು ಶಾಂತವಾಗಿರಬೇಕು. ಶಾಂತ ಮನಸ್ಸೇ ಆರೋಗ್ಯಕ್ಕೆ ಅಡಿಪಾಯ. ಹಾಗೆ ಅನೇಕ ಮಹಿಳೆಯರು, ಪುರುಷರು ಇಲ್ಲ ಸಂತಾನಹೀನತೆಗೆ ತುತ್ತಾಗ್ತಿದೆ, ಅಥವಾ ಲೈಂಗಿಕ ದೌರ್ಬಲ್ಯ. ಇಷ್ಟ ಆಗೋದಿಲ್ಲ ಸರ್,
ಹೆಂಡತಿ ಬರ್ತಾಳೆ ಬೇಡ ಅನ್ಸುತ್ತೆ, ಗಂಡ ಬರ್ತಾನೆ ಬೇಡ ಅನ್ಸುತ್ತೆ. ಈಗ ಅನೇಕ IT-BT ವರ್ಕರ್ಸು ಅವರಿಗೆ ಲೈಂಗಿಕ ಇ- ಆಸೆಯೇ ಇಲ್ಲ ಅಥವಾ ಮಾಡೋದಕ್ಕೆ ಶಕ್ತಿಯೂ ಇಲ್ಲ, ಮಕ್ಕಳು ಬೇಡ ಅಂತಾರೆ. ಇದು ಒತ್ತಡದ ಪರಿಣಾಮ. ಹಾಗೆ ಕ್ಯಾನ್ಸರ್, ಆಗ ತಾನೇ ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಸಾದವರೆಗೂ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು ಪುರುಷರಲ್ಲಿ, ಲಂಗ್ ಕ್ಯಾನ್ಸರು ಜಾಸ್ತಿ ಆಗೋದಕ್ಕೆ ಮಾನಸಿಕ ಚಿಂತೆಯು ಒಂದು ಪ್ರಮುಖವಾದ ಕಾರಣ ಅಂತ ತಜ್ಞರು ಹೇಳ್ತಾರೆ. ಹಾಗಾಗಿ ಒತ್ತಡಜನ್ಯ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಆಲ್ಕೋಹಾಲ್ 40,000 ಕೋಟಿ ರೂಪಾಯಿ ಆದಾಯ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ. ಆಲ್ಕೋಹಾಲ್ ಟ್ಯಾಕ್ಸ್. ಕುಡೀರಿ ಕುಡೀರಿ, ಇನ್ನಷ್ಟು ಕುಡೀರಿ, ಸರ್ಕಾರನೇ ಹೇಳುತ್ತೆ. ಅವ್ರಿಗೆ ದುಡ್ಡು ಬೇಕಷ್ಟೇ, ಜನ ಸತ್ರು ಚಿಂತಿಲ್ಲ. ಹಾಗೆ ನ್ಯೂಟ್ರಿಷನ್ ಇವತ್ತು ಕೂಡ 50% ಜನಕ್ಕೆ ಅನೀಮಿಯಾ ಇದೆ. ಯಾರು ನೋಡಿ ವಿಟಮಿನ್ B12 ಡೆಫಿಷಿಯನ್ಸಿ, ಯಾರು ನೋಡಿ ವಿಟಮಿನ್ D ಡೆಫಿಷಿಯನ್ಸಿ. ನಾವು ತಿನ್ನುವ ಆಹಾರದಲ್ಲಿ ಪೌಷ್ಟಿಕತೆಯ ಅಂಶಗಳೇ ಕಮ್ಮಿ, ಯಾಕಂದ್ರೆ ಎಲ್ಲ ಪ್ರೋಸೆಸ್ ಫುಡ್ಡನ್ನ ಹೆಚ್ಚು ತಿಂತೇವೆ. ದಯಮಾಡಿ ಕಾಯಿಲೆನ ನಾವು ತಪ್ಪಿಸ್ಬೋದ್ರಿ. ಸರಿಯಾದ ಟೈಮಿಗೆ ಊಟ ಮಾಡಿರಿ. ನಿಮ್ಮ ಬ್ರೇಕ್ಫಾಸ್ಟು, ನಿಮ್ಮ ಲಂಚು, ಡಿನ್ನರು ಟೈಮ್ ಸರಿ ಮಾಡಿಯಪ್ಪ. ವೇಳೆಯಲ್ಲಿ ಎಲ್ಲೋ ದಾರಿ ಪಕ್ಕದಲ್ಲಿ ತಿನ್ನಕ್ಕೆ ಹೋಗಬೇಡಿ. ಪ್ರಶಾಂತ ಜಾಗದಲ್ಲಿ, ಮನೆಯಲ್ಲಿ ಮನೆಯವ್ರ ಜೊತೆ ಕೂತು ಊಟ ಮಾಡಿರಿ, ತಿಂಡಿ ತಿನ್ನಿರಿ. ಹಾಗೆ ಈ ಪದಾರ್ಥಗಳನ್ನ ಹೆಚ್ಚು ತಿನ್ನಿರಿ. ಈ ಪದಾರ್ಥಗಳು ಬಾಯಿನಲ್ಲಿ ನೀರು ಉಳ್ತಾ ಇದೆ ನನಗೆ ಈಗ. ದಯವಿಟ್ಟು ಇದನ್ನು ಎಷ್ಟು ಕಡಿಮೆಯೋ ಅಷ್ಟು ತಿನ್ನಿ. ಹಾಗೆ ಇದನ್ನು ಬಿಟ್ಟೇ ಬಿಡಿ, ಜಂಕ್ ಫುಡ್ ಬೇಡ. ಹಾಗೆ 8 ಗಂಟೆ 7 ಗಂಟೆ ಕಾಲ ಹದಿವಯಸ್ಸಿನವರು ನಿದ್ದೆ ಮಾಡಬೇಕ್ರಿ. ನಾವು ದೊಡ್ಡವರು 6 ಗಂಟೆ 7 ಗಂಟೆ ನಿದ್ದೆ ಮಾಡಬೇಕು. 10 ಗಂಟೆ ಮಲಗಿ 5 ಗಂಟೆ 6 ಗಂಟೆಗೆ ಹೇಳಿ. ನಾನು ಕಳೆದ 50 ವರ್ಷದಿಂದ ಇದೇ ಕೆಲಸ ಇವತ್ತು ಕೂಡ 5 ಗಂಟೆಗೆ ಇದ್ದಿದ್ದೇನೆ, 10 ಗಂಟೆ ಮಲಗಿಕೊಳ್ತಾನೆ, ಆರೋಗ್ಯವಾಗಿದ್ದೇನೆ. ನನಗೆ 77 ವರ್ಷ ವಯಸ್ಸೀಗ. ಹಾಗೆ ನಿಮ್ಮ ಮನೆ, ನಿಮ್ಮ ವಾಸಸ್ಥಳ, ನಿಮ್ಮ ಆಫೀಸು ನೀಟಾಗಿ ಇಟ್ಕೊಳ್ರಿ. ಅಚ್ಚುಕಟ್ಟಾಗಿರ್ತಕ್ಕಂಥ ಮನೆ, ಅಚ್ಚುಕಟ್ಟಾಗಿರ್ತಕ್ಕಂಥ ಕೋಣೆ ಮನಸ್ಸಿಗೆ ಉಲ್ಲಾಸ ತರುತ್ತೆ. ಎಲ್ಲ ಕಡೆ ಕಸ ಕಡ್ಡಿ, ಕೊಳಕು ವಾತಾವರಣ ಮನಸ್ಸಿಗೆ ಹಿಂಸೆ ಬರುತ್ತೆ. ಹಾಗೆ ಪ್ರೀತಿ, ಯಾವುದೇ ಷರತ್ತಿಲ್ಲದೆ ನಿಮ್ಮ ಮನೆಯವರ ಪ್ರೀತಿ ಮಾಡಿ, ನಿಮ್ಮ ಬಂಧುಗಳನ್ನು ಪ್ರೀತಿ ಮಾಡಿ. ಯಾವುದು ಕಂಡೀಷನ್ ಹಾಕ್ಬೇಡ್ರಿ. ನೀನು ಬಸ ದೋಸೆ ಕೊಡು, ಆಗಲಿ ನನ್ನ ಸ್ನೇಹಿತ ಅಂತ ಯಾರಿಗೂ ಹೇಳ್ಬೇಡಿ. ನೀವು ಹೊಸ ಹೊಸ ಕೊಡಿಸ್ಬೇಡಿ, ನಾನು ಕೊಡ್ತಾನಲ್ಲೂ ಬೇಡ, ಡೋಂಟ್ ವರಿ, ಡೋಂಟ್ ವರಿ. ನೀವು ಕದು ಊಟ ಹಾಕ್ಬಿಡಿ, ಅವನು ಕದು ಊಟ ಹಾಕ್ತಾನಲ್ಲೋ, ಡೋಂಟ್ ವರಿ. ಹಾಗೆ ಕಷ್ಟ ಇರ್ತಕ್ಕಂಥವ್ರಿಗೆ, ನೋವಿನಾಗಿರ್ತಕ್ಕಂಥವ್ರಿಗೆ ಸಾಂತ್ವನದ ಮಾತು. ಅಪ್ಪ, ಕಷ್ಟ ಬಂದಿದೆ, ದುಃಖಿಸ್ಬೇಡ, ನಾವೆಲ್ಲ ಇದ್ದೇವೆ, ಏನು ಸಹಾಯ ಬೇಕು ನಾವು ಮಾಡ್ತೇವೆ, ಧೈರ್ಯವಾಗಿರುವಂಥ ಮಾತು ಅವನಿಗೆ ಸಂಜೀವಿನಿ. ಯಾರೂ ಇಲ್ಲ ಸರ್, ಇಷ್ಟೊಂದು ದುಃಖ ಇದೆ, ಇಷ್ಟೊಂದು ನೋವಿದೆ, ಯಾರೋ ಬಂದು ಮಾತಾಡ್ಸಿಲ್ಲ ಸರ್ ಅಂದರೆ ನೋವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗೆ ಪ್ರತಿ ದಿವಸ ನೀವು ಆದಷ್ಟು ಜನಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸಿ, ಜನಗಳಿಗೆ ಹೊಗಳಿ. ಹಾಗೆ ತೆಗೆದಕ್ಕೆ ಹೋಗಬೇಡಿ, ಹಾಗೆ ಟೀಕೆ ಮಾಡಕ್ಕೆ ಹೋಗಬೇಡಿ, ಟೀಕಾಚಾರರಾಗಬೇಡಿ. ಟೀಕೆ ಮಾಡ್ತು ಅಂದರೆ ಯಾರೂ ನಿಮ್ಮನ್ನ ಇಷ್ಟಪಡಲ್ಲ. ನೀನೇನು ಮಹಾ ಅಂತ, ನೀನೇ ಮಹಾ. ಹಾಗಾಗಿ ಇದು ಮಕ್ಕಳಲ್ಲಿ ನಾವು ಕಂಡುಬರ್ತೇವೆ ಸರ್. ಅಪ್ಪ ಅಮ್ಮ ಸುಮ್ಮನೆ ಬೈತಿರ್ತಾರೆ ಸರ್, ಕೂತ ತಪ್ಪು ನಿಂತದ. ಅತ್ತೆ ಸೊಸೆ, ಸೊಸೆ ಅತ್ತೆಗೆ ಇದೇ ಕೆಲಸ, ಟೀಕೆ ಮಾಡೋದಷ್ಟೇ. ಇಬ್ಬರು ಪಾಕಿಸ್ತಾನ ಇಂಡಿಯಾ ಆಗ್ಬಿಡ್ತಾರೆ ಫೈಟಿಂಗ್. ಈ ಮನೇಲಿ ನಾನಿರಬೇಕು, ಇಲ್ಲ ನಮ್ಮ ಅತ್ತೆ ಇರಬೇಕು. ಈ ಮನೆಗೆ ಸೊಸೆ ಇರಬೇಕು, ಇಲ್ಲ ನಾನಿರಬೇಕು. ಹೇಳೋ, ನೀನೇ ಹೇಳೋ ಅಂತ ಮಗನಿಗೆ. ಸರ್, ನೀವು ಅತ್ತೆ ಸೊಸೆದು ಪಾಕಿಸ್ತಾನ ಭಾರತ ಹಾ, ಅಂದಾಗ ನೆನಪಾಯ್ತು. ಹೌದು. ನಿನ್ನೆ ಆ, ಆರೋಗ್ಯ ಆಹಾರ ಅಧ್ಯಾತ್ಮ ಅಂತ ಮಾತಾಡ್ಬೇಕಾದ್ರೆ ಮಠದಲ್ಲಿ ಹೇಳಿದೆ. ಗುರುಗಳು ಹೇಳಿದ್ರು, ನಿಮ್ಮ ಕಷ್ಟಗಳನ್ನ, ಚಿಂತೆಗಳನ್ನ, ತಲೆನೋವನ್ನ ಎಲ್ಲಾ ಮಠದಲ್ಲೇ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಆಗ ಒಬ್ಬ ಸೊಸೆ ತನ್ನ ಅತ್ತೆನೇ ಬಿಟ್ಟು ಮನೆಗೆ ಹೊರಟ್ಲು. ಅಷ್ಟೇ ಆಗ ಅಷ್ಟೇ. ಪಾಪ ಗುರುಗಳು ಕರೆದ್ರು, ಬಾಬಾ ತಂಗಿ ಬಾ ಇಲ್ಲಿ, ಯಾಕವ್ವ ಅತ್ತೆನ್ ಯಾಕೆ ಬಿಟ್ಟು ಹೊಂಟಿ ಅಂತ.
ಅಜ್ಜವ್ರ ನನ್ನ ತಲೆನೋವಿಗೆ, ನನ್ನ ಚಿಂತೆಗೆ, ನನ್ನ ಕಷ್ಟಕ್ಕೆ ನಮ್ಮ ಅತ್ತಿನ ಕಾರಣ್ರಿ. ಅದಕ್ಕೆ ಅಕ್ಕಿನ ನಿಮ್ಮ ಹತ್ರ ಬಿಟ್ಟು ಹೊಂಟಿದ್ದೀನ್ರಿ, ನಾ ಆರಾಮಾಗಿ ಮನೆಗೆ ಇರ್ತೀನ್ರಿ. ನೀವೇ ಹೇಳಿದ್ರಲ್ಲ ಆರಾಮಾಗಿರಿ ಅಂತ. ಸೊ ಹೌದು. ಅದು ಆರಾಮಲ್ಲ. ಅತ್ತೆನೂ ತಾಯಿ ಅಂತ ನೋಡೋದು ಅದು ಹೌದು. ಆರಾಮಾಗಿರೋದು ಅಂತ. ಸೊ ಹೊಂದಾಣಿಕೆ ಹೊಂದಾಣಿಕೆ ಬಹಳ ಮುಖ್ಯ ಆಗುತ್ತೆ ಹೌದು ನೋಡಿ. ಹೌದು ಈ ಚಿತ್ರದಲ್ಲಿ ನೀವು ಹೇಳಿದ್ದು ಅತ್ತೆ ಸೊಸೆ ಇದ್ದಾರೆ, ಆಮೇಲೆ ಮೊಮ್ಮಕ್ಕಳಿದ್ದಾರೆ. ಒಟ್ಟೆ ಹಳೆ ಕಾಲದ ಆಟಗಳು ಈಗೆಲ್ಲ ಈ ಮಕ್ಕಳಿಗೆ ಆಟ ಯಾವುದು ಗೊತ್ತಿಲ್ಲ, ಅದುಗುಣ ಮನೆ ಏನು ಗೊತ್ತಿಲ್ಲ, ಪಗಡೆ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಆಧುನಿಕ ಆಟಗಳನ್ನೇ ಟೆನಿಸ್ ಆಡಿ ಅಥವಾ ಶಟ್ಲ್ ಬ್ಯಾಡ್ಮಿಂಟನ್ ಆಡಿ, ಚೆಸ್ ಆಡಿ, ಕೇರಮ್ ಆಡಿ ಒಟ್ಟಿಗೆ ಆಡಬೇಕು. ಹೌದು ಮನೆಯೆಲ್ಲ ಕೂತು 3 ತಲೆಮಾರು 4 ತಲೆಮಾರು ಒಟ್ಟು ಕೂತು ಆಡೋದು, ಹಾಗೆ ಒಟ್ಟು ಕೂತು ಊಟ ಮಾಡೋದು ಈಗ ಅಪರೂಪ ಆಗ್ತಿದೆ ರೀ, ಅಪರೂಪ ಆಗ್ತಿದೆ. ದಯವಿಟ್ಟು ಮನೆಯ ವಾತಾವರಣ, ಮನೆಯ ಒಳಗೆ ಸಂಬಂಧಗಳು ಚೆನ್ನಾಗಿರ್ಬೇಕ್ರಿ. ನಾವು ಮಾಡೋ ಕೆಲಸ ಯಾವ ಜನ್ಮದ ಕರ್ಮವೋ ಈ ಜನ್ಮದಲ್ಲಿ ಈ ಕೆಲಸ ನನಗೆ ಗಂಟು ಬಿದ್ದಿದೆ ಸರ್. ದಯವಿಟ್ಟು ನೀವು ಡಾಕ್ಟರ್ ಆಗಿರಿ ಅಥವಾ ಇಂಜಿನಿಯರ್ ಆಗಿರಿ ಅಥವಾ ಕ್ಲರ್ಕ್ ಆಗಿರಿ ಅಥವಾ ಕೃಷಿ ಮಾಡಿ, ದಯವಿಟ್ಟು ನಿಮ್ಮ ಕೆಲಸವನ್ನು ಪ್ರೀತಿ ಮಾಡಿ. ಹಣಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ, ಹಾಗೆ ಕೆಲಸವನ್ನು ಪ್ರೀತಿಸಿ. ಹಾಗೆ ಇವತ್ತು ಸಾಲ ಮಾಡಿಕೊಂಡು ಶೂಲಕ್ಕೆ ಇರ್ತಕ್ಕಂಥವ್ರು ಹೆಚ್ಚಾಗ್ತಿದ್ದಾರೆ. ಇವತ್ತು ಸಾಲ ಮಾಡದ ವ್ಯಕ್ತಿಯೇ ಇಲ್ಲ, ಸಾಲ ಮಾಡದ ದೇಶವೇ ಇಲ್ಲ, ಸಾಲ ಮಾಡದ ರಾಜ್ಯವೇ ಇಲ್ಲ. ಸೊ ಹಾಗಾಗಿ ಸಾಲ ಮಾಡಿ ಲೋಲ ಮಾಡ್ತೇವೆ, ಸಾಲ ಮಾಡಿ ತುಪ್ಪ ತಿಂತೇವೆ, ಆಮೇಲೆ ಎಲ್ಲ ವಾಂತಿ ಆಗುತ್ತೆ. ತಿಂದು ತುಪ್ಪ ಎಲ್ಲ ವಾಂತಿ ಆಗುತ್ತೆ, ವಾಂತಿ ಮಾಡಿಸ್ತಾರೆ. ಅದರಿಂದ ದಯವಿಟ್ಟು ಅನಗತ್ಯವಾಗಿ ಸಾಲ ಮಾಡಬೇಡಿ. ಮಾಡಲೇಬೇಕಾದ್ರೆ ಸಾಲವನ್ನು ತೀರಿಸುವ ಬಗೆಯನ್ನು ಯೋಚನೆ ಮಾಡಿ. ಸಾಲ ತೀರ್ಸಕ್ಕಾಗಲಿ ಅಂತ ಪ್ರಾಣ ತಗೋಬೇಡಿ. ಹಾಗೆ ಏನೋ ಮನ್ನಣೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ಹೆಚ್ಚು, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಿನ ಒಲವು ಹೆಚ್ಚು, ಅದಕ್ಕಿಂತ ಹೆಚ್ಚು ಯಾವುದು? ಮನ್ನಣೆಯ ದಾಹ. ಹೌದು ದೇವಿ ಗುಡ್ಡಪ್ಪನವರು ಈ ಒಂದು ಪದ್ಯದಲ್ಲಿ ಮಂಕುತಿಮ್ಮ ಕಾಗದಲ್ಲಿ ಮನ್ನಣೆಯ ದಾಹ, ಸರ್ ನನಗೆ ಪ್ರಶಸ್ತಿ ಬೇಕು ಸರ್, ನನಗೆ ಪುರಸ್ಕಾರ ಬೇಕು ಸರ್, ನಾನು ಯಾರು ಹೋಗ್ತಿಲ್ಲ ಸರ್, ದುಡ್ಡು ಕೊಟ್ಟಿಗೆ ಪ್ರಶಸ್ತಿ ಕೊಂಡ್ಕೊಳ್ತಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿಗಳು ಬಿಕ್ರಿ ಆಗ್ತಿವೆ. ಸೊ ಹಾಗಾಗಿ ದಯಮಾಡಿ ಬಂದರೆ ಸಂತೋಷ. ಹಾಗೆ ನೀವು ಇನ್ನೊಬ್ಬರಿಗೆ ಒಂದು ಹೂ ಕೊಡ್ರಿ, ಕಂಗ್ರ್ಯಾಚುಲೇಷನ್ ಹೇಳ್ರಿ, ಭಾಳ ಸಂತೋಷ ನಿನಗೆ ಪ್ರಮೋಷನ್ ಸಿಕ್ಕಿದೆ ಅಂತ ಹೋಗಿ ಹೇಳ್ರಿ, ಖುಷಿ ಆಗ್ಬಿಡುತ್ತೆ. ನೀವೇನು ಮಾಡಬೇಕಂತಿಲ್ಲ. ಸೊ ಹೌದು ಮೆಚ್ಚುಗೆ ಮಾತು. ಹಾಗೆ 10 ಜನ ಮುಂದೆ ಒಬ್ಬ ವಿದ್ಯಾರ್ಥಿಯನ್ನು ಎಬ್ಬಿಸಿ, ನೀನು ಈ ವಾರ ಟೈಮ್ ಸರಿಯಾಗಿ ಬಂದಿದ್ಯಾ, ಒಂದಿನ ಲೇಟ್ ಮಾಡಿಲ್ಲ, ಶಾಬಾಸ್ ಅಂತಂದರೆ ಆ ಹುಡುಗನಿಗೆ ಸ್ವರ್ಗ ಸಿಕ್ಕಷ್ಟು ಸಂತೋಷ ಆಗುತ್ತೆ. ಹೌದು ಹಾಗೆ ಆ ಬಾಸು ತನ್ನ ಸಬಾರ್ಡಿನೇಟ್ಸ್ಗೆ, ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮಿಂದಾಗಿ ನಮ್ಮ ಸಂಸ್ಥೆ ಚೆನ್ನಾಗಿತಾ ಇದೆ, ನಿಮಗೆಲ್ಲ ಧನ್ಯವಾದಗಳು ಅಂತ ಹೇಳಿ ಇವನ್ನೊಂದು ಎಲ್ರಿಗೊಂದು ಹೂಗುಚ್ಛ ಕೊಟ್ಟು ಅಂತಂದ್ರೆ ಸಾಕು. ಹೂಗುಚ್ಛ ಹೌದು 50 ರೂಪಾಯಿ ಆಗುತ್ತೆ ಅಷ್ಟೇ. ಸೊ ದೇ ಫೀಲ್ ವೆರಿ ಹ್ಯಾಪಿ. ಸರ್, ನೆಕ್ಸ್ಟ್ ನೀವೀಗ ಹೇಳಿದ್ರಲ್ಲ, ಹಾಂ, ಶಾಬಾಷ್ ಮಾಡಿ ಅಂತ. ಹೌದು. ನಾನು ಮಕ್ಕಳ ಕಮ್ಮಟಕ್ಕೆ ಹೋದಾಗ್ಲೆಲ್ಲ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೆ. ಅದು ಎಷ್ಟು ಜನರಿಗೆ ಮಾಡಿರ್ತೀನಿ ನೆನಪಿರೋದಿಲ್ಲ. 2 ವರ್ಷದ ಹಿಂದೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಕಾನ್ವೊಕೇಶನ್ಗೆ ಹೋದಾಗ ಒಬ್ಬ ಹೌದು. ಹೆಣ್ಮಗಳು ಓಡೋಡ್ತಾ ಬಂದ್ಲು. ಸಂತೋಷದಿಂದ ಸಂಭ್ರಮದಿಂದ ಕುಣಿತಾ ಇದ್ದಾಳೆ. ಮೇಡಮ್, ಸಮ್ಮರ್ ಕ್ಯಾಂಪ್ನಲ್ಲಿ ನನ್ನ ಮಗನಿಗೆ ಭೇಷ್ ಅಂತ 100 ರೂಪಾಯಿ ನೀವೇ ಕೈಯಿಂದ ಕೊಟ್ಟಿದ್ರಿ. ಇವತ್ತು ಅವನು ನಿಮ್ಮಿಂದ MBBS ಡಿಗ್ರಿ ತಗೊಳ್ತಾ ಇದ್ದೇನೆ ಹಾಂ. ಅಂತ. ನೋಡಿ ಅಂದ್ರೆ ಸರ್, ನಾವು ಪ್ರೋತ್ಸಾಹ ಕೊಟ್ಟಿದ್ದು ಎಷ್ಟು ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಷ್ಟೇ. ಮುಂದುವರಿಸಿ ನಾನು ಸರ್. ಎಲ್ಲ ಸಭೆಗಳಲ್ಲಿ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟವರಿಗೆ ಪುಸ್ತಕ ಬಹುಮಾನ. ವೆರಿ ಗುಡ್, ಎಕ್ಸಲೆಂಟ್. ಹಾಂ. ಖುಷಿಯೋ ಖುಷಿ, ನಾನು ನಾನು ಅಂತ ಮೊದಲು ಬಾಯಿ ಹೌದು, ಬಿಟ್ಟು ಕೂತಿದ್ದವರೆಲ್ಲ ಪುಸ್ತಕ ಎಲ್ರೂ ಬಹುಮಾನ ಕೊಡ್ತಾರೆ. ಸಿಕ್ಕಿದ ತಕ್ಷಣ ನಾನು ನಾನು ಅಂತ ಎದ್ದು ನಿಂತ್ಕೊಂಡು ಉತ್ತರ ಹೇಳಕ್ಕೆ ಶುರು ಮಾಡ್ತಾರೆ. ಹೌದು 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 ಹಾಗೆ ಬಹಳ ಸರಿ ನೆನೆಸ್ಕೊಂಡು ನೀವು ಹೇಳಿದಾಗೆ 5 ವರ್ಷ ಸರ್, ನೀವು ಕೊಟ್ಟಿದ್ದು ಬಹುಮಾನ ಪುಸ್ತಕ ಇಟ್ಕೊಂಡಿದ್ದೀನಿ ಸರ್, ನನ್ನ ಕೊಠಡಿಯನ್ನ ಚಂದ್ರಶೇಖರ್ ಬಹುಮಾನ ಕೊಟ್ಟಿರಂತ ಬರೆದು ಕೆಳಗಡೆ ಇಟ್ಟಿದ್ದೀನಿ ಸರ್. ಹಾಗಾಗಿ ಬಹುಮಾನ ಕೊಡ್ತಕ್ಕಂಥದ್ದು, ಹಾಗೆ ಪ್ರೋತ್ಸಾಹದ ಮಾತು ಹೇಳ್ತಕ್ಕಂಥದ್ದು, ಅದು ಟಾನಿಕ್ ಇದ್ದಾಗೆ, ಸಂಜೀವಿನಿ ಇದ್ದಾಗೆ. ಹೌದು ಹಾಗೆ ಭಗವಾನ್ ಬುದ್ಧ 2500 ವರ್ಷಗಳ ಹಿಂದೆ 8 ವರ್ಷ ಮನೆ ಬಿಟ್ಟು ಯಾಕೆ ಜನಗಳಿಗೆ ಇಷ್ಟೊಂದು ಕಷ್ಟ ಇದೆ, ಯಾಕೆ ಬೇಗ ಜನ ಸಾಯ್ತಾರೆ, ಇದಕ್ಕೆ ಕೊನೆ ಮೊದಲಿಲ್ವೇ? 8 ವರ್ಷ ಅರ್ಧಾದ್ಮೇಲೆ ಸಿಕ್ಕಿದ ಉತ್ತರ, ನಮ್ಮ ಸುಖಕ್ಕೆ ನಾವೇ ಕಾರಣ, ನಮ್ಮ ಹೌದು ದುಃಖಕ್ಕೆ ನಮ್ಮ ಅತಿ ನಾವೇ ಆಸೆಯೇ ಕಾರಣ. ಕಾರಣ. ಅತಿ ಆಸೆಯೇ ಗತಿಗೇಡು ಅಂತ ಗಾದೆ ಇದೆ. ಸೊ ಆಸೆಯೇ ದುಃಖಕ್ಕೆ ಮೂಲ ಅಂತ
ಬುದ್ಧನ ಸ್ಟೇಟ್ಮೆಂಟ್ ಇದೆ. ಒಂದು ಆಸೆ ಪಡಬಾರ್ದು ಪಡಿ, ಆಸೆ ಪಡಿ, ಆದರೆ ವಿತಿನ್ ಲಿಮಿಟ್ಸ್. ಹೌದು. ನಿಮ್ಮ ಇತಿಮಿತಿಯಿಂದ ಆಸೆ ಇಟ್ಕೊಳ್ಳಿ. ಅತಿ ಆಸೆ, ಮಹದಾಸೆ, ದುರಾಶೆ ಖಂಡಿತ ಬೇಡ. ಬೇಡವೇ ಬೇಡ. ಹಾಗೆ ಪಾಸಿಟಿವ್ ಯೋಚನೆ ಮಾಡ್ತಕ್ಕಂಥ, ನಾನು ಮಾಡಬಲ್ಲೆ, ಗೆಲ್ಲಬಲ್ಲೆ, ನಾನು ನಾಲ್ಕು ಜನರ ಮುಂದೆ ನಾನು ದೊಡ್ಡವನಾಗಿ ಬೆಳೆಯಬಲ್ಲೆ ಅಂತಕ್ಕಂಥ ಆ, ಆತ್ಮವಿಶ್ವಾಸ ಬೆಳೆಯುವ ಮಕ್ಕಳಲ್ಲಿ ಅದು ಇವತ್ತು ನನ್ನ ವಯಸ್ಸಲ್ಲಿ ಇರಬೇಕಾದ್ರೆ. ಇಲ್ಲಾಂದರೆ ಬದುಕು ಯಾಕೆ ಅನ್ಸುತ್ತೆ, ಎಷ್ಟು ಸಾರಿ ಇನ್ಯಾಕೆ ಸರ್ ಬದುಕು, ಬೇಗ ಸಾಯೋಣ ಅನ್ಸುತ್ತೆ ಸರ್. ದಿನ ಬೆಳಗಾದ್ರೆ ದೇವ್ರನ್ನ ಕೇಳ್ತೇನೆ, ಬೇಗ ಟಿಕೆಟ್ ಕಳ್ಸಪ್ಪ, ನಾನು ಹೋಗ್ಬೇಕು ಮನೆಗೆ, ನೀನು ಹತ್ರ ಬರಬೇಕು ಅಂತ. ಸೊ ಹಾಗಾಗಿ ಎವ್ರಿ ಡೇ ಯು ಎಂಜಾಯ್. ಪ್ರತಿ ದಿವಸವನ್ನು ನೀವು ಸಂಭ್ರಮಿಸಿ. ಹೇಗೆ? ಬೈ ಪಾಸಿಟಿವ್ ಥಿಂಕಿಂಗ್. ಹಾಗೆ ದೇಶ ಓದಿ, ಕೋಶ ಓದಿ, ದೇಶ ಸುತ್ತಿ, ಕೇಶ ಓದಿ, ಹಾಗೆ ಬಲ್ಲವರೊಡನೆ ಮಾತಾಡಿ, ಅನುಭವಿಸೋ ಜೊತೆ ಚರ್ಚೆ ಮಾಡಿ, ನಿಮಗೆ ಸಾಮಾನ್ಯ ಜ್ಞಾನ ಉತ್ತಮ ಆಗುತ್ತೆ. ಹಾಗೆ ದೇಶ ತಿರುಗಿದಾಗ ಪ್ರಪಂಚ ಹೇಗಿದೆ, ಜನ ಹೇಗೆ ಇದ್ದಾರೆ, ನಾವೆಷ್ಟು ಪುಣ್ಯವಂತರು ನಮಗೆ ಅರ್ಥವಾಗುತ್ತೆ. ಹಾಗೆ ಇಂಟ್ರಾಸ್ಪೆಕ್ಷನ್, ವಾರಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನೀವು ಸ್ವಾವಲೋಕನ. ನನ್ನ ಬಲ ಎಷ್ಟು, ನನ್ನ ದೌರ್ಬಲ್ಯ ಏನಿದೆ. ವಯಸ್ಸಾಗ್ತಿದ್ದಾಗ ನಮ್ಮ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆಯೇ ಕೆಲಸ ಮಾಡುವಾಗ ಹೊಸ ಹೊಸ ಜ್ಞಾನ ಬರ್ತದೆ, ನನ್ನ ಜ್ಞಾನ ಕಮ್ಮಿ ಅಂತ ಅನಿಸುತ್ತೆ. ಆಗ ನಾವು ನಮ್ಮ ಜ್ಞಾನವನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥದ್ದು, ನಮ್ಮ ಬಲಾಬಲಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಇಲ್ಲಾಂದರೆ ಹನುಮಂತನೇ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ. ಈ ಹೌದು. ಸಮುದ್ರವನ್ನು ಹಾರಲಾರೆ, 100 ಯೋಜನ ದೂರ ಇದೆಯಂತೆ, 1300 ಕಿಲೋಮೀಟರ್ ದೂರ ಇದೆಯಂತೆ, ನಾನು ಹಾರಲಾರೆ ಅಂಗದ ಜಾಂಬವಂತರೆ, ಬನ್ನಿ ಎಲ್ಲ ನಾವು ಸಾಯೋಣ ಅಂತಾನೆ. ಇಲ್ಲಪ್ಪ ನಿನಗೆ ಆಗುತ್ತೆ ಅಂದಾಗ ಹೋಗಿ ಲಂಕಾಧಾನ ಮಾಡಿ ಬರ್ತಾನೆ. ಹೌದು. ಹಾಗಾಗಿ ಕೆಲವರಿಗೆ ತಮ್ಮ ಸಾಮರ್ಥ್ಯದ ಅರಿವಿಲ್ಲ, ಇನ್ನು ಕೆಲವರಿಗೆ ಉತ್ಪ್ರೇಕ್ಷೆ, ನಾನೇ ಬಾಹುಬಲಿ, ನಾನೇ ಬಾಹುಬಲಿ. ಉತ್ತರ ಕುಮಾರ್ ಥರ ನಾನು ಕೌರವ ಸೇನೆ ಸೆಳೆಬಿಡಿಯುತ್ತೆ ಅಂತ ಹೋಗಿ ಓಡಿ ಬರ್ತಾನೆ. ಹಾಗಾಗಿ ನಾವು ಓಡೋಗೋದು ಬೇಡ, ಹಾಗೆ ನನ್ನ ಕೈಲಾಗಲ್ಲ ಅಂತ ಮನೇಲಿ ಕೂತ್ಕೊಳ್ಳೋದು ಬೇಡ. ಇದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಸ್ವಾವಲೋಕನ ಬಹಳ ಮುಖ್ಯ ಆಗುತ್ತೆ. ನಂತರ ಚಿತೆ ಚಿಂತೆಗೆ ವ್ಯತ್ಯಾಸ 0 ಮಾತ್ರ. ಚಿತೆ ಸತ್ತ ಹೆಣವನ್ನು ಸುಡುತ್ತೆ, ಚಿಂತೆ ದಯಮಾಡಿ ಯಾರು ಕೇಳಿಸಿಕೊಳ್ತಾ ಇದ್ದೀರಿ, ಏನೇ ಕಷ್ಟ ಬರಲಿ ಚಿಂತೆ ಬೇಡ. ಏನು ಮಾಡಬೇಕು ಅದು ಮಾಡಿ, ಪರಿಹಾರಕ್ಕೆ ಪ್ರಯತ್ನ ಮಾಡಿ, ಇನ್ನೊಬ್ಬರ ಸಹಾಯ ತಿಳ್ಕೊಳ್ಳಿ. ಅಭಿಮನ್ಯು ಥರ ನಾನೊಬ್ಬನೇ ಸಾಲ್ವ್ ಮಾಡಬೇಕು ಅಂತ ಜಂಬ ಕೊಚ್ಕೋಬೇಡಿ. ಅದು ಯಾವುದೂ ಆಗದೆ ಇದ್ರೆ ಚಿಂತೆ ಯಾಕೆ ಮಾಡುವೆ, ಚಿನ್ಮಯನಿದ್ದಾನೆ ಅಂತ ಭಗವಂತನ ಮೇಲೆ ಹಾಕಿ, ಹೌದು, ಗೌರಿ ಕಾಂತ ಎಲ್ಲ ನೋಡ್ಕೊಳ್ತಾನೆ ಅಂತ. ಅದು ಅದನ್ನೇ ಸರೆಂಡರ್ ಮಾಡೋದು ಕೊನೆದು. ನಮ್ಮ ದಾಸ ಹೇಳಿದಾರಲ್ಲ, ಹುಟ್ಟಿದವರಿಗೆ 3 ಪಟ್ಟಿಲ್ಲವೇ, ಲೋಕನಾಥನ ನೆನೆದು ಸುಖಿಯಾಗಿರು ಮನವೇ, ಏಕೆ ಹೌದು. ಚಿಂತಿಸಿ ಕೋತಿ ಮನವೇ, ಹುಟ್ಟುವಾಗ ಆದಾಪತಿಗೆ ಯಾರು ಚಿಂತೆ ಮಾಡಿದ್ರು. ಈ ಒಂದು ಚಿಕ್ಕ ಪದ್ಯದಲ್ಲಿ ದಾಸರು ಚಿಂತೆ ಮಾಡಬೇಡಿ, ಅನುಗಾಲವೂ ಚಿಂತೆ, ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದ ಚಿಂತೆ. ಹೌದು. ಸುತನಿದ್ದರೂ ಚಿಂತೆ, ಸುತನಿಲ್ಲದ ಚಿಂತೆ, ಇಡಿಯಲ್ಲಿ ಸರ್, ಹೊನ್ನಿದ್ರೂ ಇದನ್ನ ಚಿಂತೆ. ಇದನ್ನ ಅಂಬಿಗರ ಚೌಡಯ್ಯ ಹೇಳ್ತಾರೆ. ಹೌದು. ಬದುಕಿಗೆ ಎಂತದಂತಂದ್ರೆ, ಬಡವನಿಗೆ ಬದುಕುವ ಚಿಂತೆ, ಬದುಕಾಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಮರಣದ ಚಿಂತೆ, ಮರಣ ಆಗದಿರೆ ಅದು ಎಲ್ಲಾ ಚಿಂತೆ ಅಂತ. ಈ ಚಿಂತೆಯನ್ನು ಬಿಟ್ಟು ಶಿವನ ಚಿಂತನೆಯನ್ನ ಮಾಡಿ ಅಂತ ಅಂಬಿಗರ ಚೌಡಯ್ಯ ಹೇಳ್ತಾನೆ ಸರ್. ಅದನ್ನೇ ನೀವು ಹೇಳ್ತಾ ಇದ್ದೀರಿ. ಹೌದು. ಇದು ಪ್ರತಿಯೊಬ್ಬರೂ ನಿಮ್ಮ ಮಾತನ್ನ ಅರ್ಥಕೊಂಡು ಅವರು ಬದುಕಿನಲ್ಲಿ ಅಳವಡಿಸ್ಕೊಳ್ಳೇಬೇಕು. ಮುಂದುವರಿಸಿ ಆಮೇಲೆ ಸರ್. ದಯವಿಟ್ಟು ದಿನಕ್ಕೆ 1 ಗಂಟೆ ಕಾಲ ಸಂಗೀತ ಕೇಳ್ರಿ. ಸಂಗೀತ ಅಮೃತ. ಸಂಗೀತವನ್ನು ಕೇಳಿ, ಸಂಗೀತವನ್ನು ಮೇಡಮ್ ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ನೀವೇ ಹಾಡಿ ಅಥವಾ ಹಾಡೋದನ್ನು ಕೇಳಿ. ಬೇಜಾರಾದಾಗ ಒಂದು ಹಾಡು ಹಾಕೊಂಡು ಕೇಳ್ರಿ. ಅದು ಬಾಲಮುರಳಿ ಕೃಷ್ಣ ಇರ್ಬೋದು, ಅಥವಾ ಭೀಮಸೇನ್ ಜೋಶಿ ಇರ್ಬೋದು, ಅಥವಾ ರಾಜ್ಕುಮಾರ್ ಹಾಡಿರ್ಬೋದು, ಅಥವಾ ಒಂದು ಡಾನ್ಸ್ ನೋಡಿ, ಮಕ್ಕಳಿಗೆ ಡಾನ್ಸ್ ಕಲಿಸಿ, ಪುಸ್ತಕ ಓದಿ. ಇವೆಲ್ಲ ಗಂಧರ್ವ ಕಲೆಗಳು. ಸಂಗೀತ, ಸಾಹಿತ್ಯ ಇವೆಲ್ಲ ಗಂಧರ್ವ ಕಲೆಗಳು. ಇದನ್ನು ದಿನಕ್ಕೆ 1 ಗಂಟೆ ಕಾಲ ಮೀಸಲಿಟ್ಬಿಡಿ. ನಾನು ಅರ್ಧ ಗಂಟೆ ಬೆಳಿಗ್ಗೆ ಸಂಗೀತ ಕೇಳ್ತೇನೆ, ಅರ್ಧ ಗಂಟೆ ಸಂಗೀತ ರಾತ್ರಿ ಕೇಳ್ತೇನೆ, ಜೊತೆಗೆ ವಾಕಿಂಗ್ ಮಾಡ್ತಿರ್ತೇನೆ. ನನ್ನ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದೇನೆ. ಹಾಗೆ ನಮ್ಮಲ್ಲಿ ನೋಡೋದಕ್ಕೆ ಬೇಕಾದಷ್ಟು ಸ್ಥಳಗಳಿದಾವ್ರಿ, ಹೋಗ್ರಿ ನೋಡ್ರಿ. ಹಾಗೆ ಗುರಿ, ದೀರ್ಘಾವಧಿ ಗುರಿ, ಅಲ್ಪಾವಧಿ ಗುರಿ, ಹಾಗೆ ಜೀವನದ ಗುರಿ ಅಂತಿರಬೇಕು. ಯಾಕಂದರೆ ಹೌದು. ಗುರಿ ಇಲ್ಲ ಜೀವನ ಹರಿಗೊಳ್ಳಿಲ್ಲದ ನಾವೇ ಹೌದು. ಆಗ್ಬಿಡುತ್ತೆ.
ಎಲ್ಲೋ ಹೌದು. ಹೋಗ್ತೇವೆ, ಎಲ್ಲೆಲ್ಲೋ ಹೋಗ್ತೇವೆ. ಹಾಗಾಗಿ ನಾವು ಬದುಕಿರುವ ಶುರುವಿನಲ್ಲಿ ಪರೀಕ್ಷೆಗಳ ಗುರಿ, ಡಿಗ್ರಿ ಮಾಡಬೇಕು, ಪಿ ಜಿ ಮಾಡಬೇಕು, ಆಮೇಲೆ ಹಣ ಮಾಡುವ ಗುರಿ, ಆಮೇಲೆ ಏನೋ ಗೊತ್ತಿಲ್ಲ ಸರ್. ಸೊ ದಯವಿಟ್ಟು ಗುರಿಗಳನ್ನು ಇಟ್ಟುಕೊಳ್ಳಿ. ಹಾಗೆ ಪ್ರಕೃತಿಯೇ ನಮಗೆ ಸಂಜೀವಿನಿ. ಹೌದು. ಪ್ರಕೃತಿಯ ಮಾತೆ ಮಡಿಲಲ್ಲಿ ಯಾವಾಗಲೂ ಬಿಡು ಮಾಡ್ಕೊಂಡು ಹೋಗ್ರಿ. ಶನಿವಾರ ಭಾನುವಾರ ಹೋಗಿ ಗಿಡ ಮರ ಇರೋ ಕಡೆ, ನದಿ ಗುಡ್ಡ ಬೆಟ್ಟ ಇರೋ ಕಡೆ ಸುತ್ತಾಡ್ಕೊಂಡು ಬಂದರೆ ನಿಮಗೆ ಖಂಡಿತ. ಮತ್ತೆ ಜೀವನೋತ್ಸವ ಮರಳಿ ಬರ್ತದೆ. ಸೊ ದಯವಿಟ್ಟು ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ. ಆರೋಗ್ಯವೇ ಭಾಗ್ಯ. ಆ ಭಾಗ್ಯದ ಮುಂದೆ ಇನ್ಯಾವುದೋ ಭಾಗ್ಯ ತೃಣಕ್ಕೆ ಸಮಾನ. ಆದ್ದರಿಂದ ಹೌದು. ನಿಮಗೆಲ್ಲ ಮನಸ್ಸಿನ ಸಂತೋಷವಿಟ್ಕೊಳ್ಳಿ, ನೆಮ್ಮದಿಯಾಗಿಟ್ಕೊಳ್ಳಿ. ಆರೋಗ್ಯ ನಿಮ್ಮಲ್ಲಿ ಮನೆ ಮಾಡುತ್ತೆ. ಯಾವ ಕಾಯಿಲೆಯೂ ನಿಮ್ಮ ಒಳಗಡೆ ಬರುವುದಿಲ್ಲ. ನಿಮಗೆಲ್ಲ ನಮಸ್ಕಾರಗಳು, ಧನ್ಯವಾದಗಳು. ಸರಿ, ಅದ್ಭುತವಾಗಿ ಹೇಳಿದ್ರೆ ಬದುಕನ್ನ ಬಂಗಾರ ಮಾಡ್ಕೊಳ್ಳೋದು ಹೇಗೆ ಅಂತ. ಎಲ್ಲಿ ನೆಮ್ಮದಿ ಇರುತ್ತೋ ಅಲ್ಲಿ ಎಲ್ಲ ಇರುತ್ತೆ. ಆನೆ ಹಾಗೆ ಇರೋದನ್ನ ಹೇಳ್ಕೊಟ್ರಿ. ಆನೆಯ ಆನಿಂದ ಆನಂದ, ನೇನಿಂದ ನೆಮ್ಮದಿ. ಆನಂದ ನೆಮ್ಮದಿ ಎಲ್ಲಿರುತ್ತೋ ಅಲ್ಲಿ ಏನು ಸಾಧನೆಯನ್ನಾದ್ರೂ ಮಾಡ್ಬೋದು. ಸಸ್ಯಾಹಾರವನ್ನು ಸೇವಿಸಕ್ ಹೇಳಿದ್ರೆ ಆನೆ ಕೂಡ ಸಸ್ಯಾಹಾರಿ, ಕುದುರೆ ಕೂಡ ಸಸ್ಯಾಹಾರಿ. ಅಂದ್ರೆ ಅತ್ಯಂತ ಸಾಮರ್ಥ್ಯ ಇರುವಂತ ಆನೆ, ಅತ್ಯಂತ ವೇಗ ಇರುವಂತ ಕುದುರೆ ಕೂಡ ಸಸ್ಯಾಹಾರಿ. ಹಾಗಾಗಿ ಆರೋಗ್ಯದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ಸಮಗ್ರವಾಗಿ ಹೇಳಿದ್ರಿ. ನೀವು ಇಲ್ಲಿವರೆಗೂ ಹೇಳಿದ್ದನ್ನ ಎಲ್ಲವನ್ನೂ ಒಂದು ಲೈನಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಬಂದ ಹಾಗೆ ಹೇಳೋದಾದ್ರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅನ್ನೋ ಹಾಗೆ ನಾವೆಲ್ಲರೂ ಕೂಡ ಸಮಾಜಕ್ಕೆ ಹಿತಕರವಾಗಿ, ದೇಶಕ್ಕೆ ಭಕ್ತಿಯಿಂದ, ಇಡೀ ವಿಶ್ವಕ್ಕೆ ಶಾಂತಿಯನ್ನ ಹೇಳುವಂತ ನಾವು ವಿಶ್ವಗುರುಗಳಾಗೋಣ. ನಿಮ್ಮ ಮಾತನ್ನ ಒಂದನ್ನು ಅಮೃತದ ಬಿಂದು ಅಂತ ನಮ್ಮ ವೀಕ್ಷಕರೆಲ್ಲ ಸ್ವೀಕರಿಸ್ತಾರೆ ಅಂತ ಹಾಕ್ತಾ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.